ಇದೀಗ ತಿರುಪತಿ ಬಾಲಾಜಿಯ ಒಂದು ಅಜ್ಞಾತ ಮತ್ತು ದೈವಿಕ ಕಥೆಯನ್ನು ಕೇಳೋಣ. ತಿರುಪತಿಯ ಮೆಟ್ಟಿಲುಗಳಲ್ಲಿ ವೃದ್ಧ ಭಕ್ತ. ತಿರುಪತಿಯ ಬೆಟ್ಟದ ಮೆಟ್ಟಿಲುಗಳ ಮೇಲೆ ಪ್ರತಿದಿನ ಸಾವಿರಾರು ಭಕ್ತರು ಏರುತ್ತಾರೆ. ಅವರಲ್ಲಿ ಒಮ್ಮೆ ಒಬ್ಬ ವೃದ್ಧ ಭಕ್ತನಿದ್ದ. ಅವನಿಗೆ ನಡೆಯಲು ಶಕ್ತಿ ಕಡಿಮೆ, ಮಣಿಕಾಲುಗಳು ನಡುಗುತ್ತಿದ್ದವು. ಜನರು ಹೇಳಿದರು, ಇಷ್ಟು ದೂರ ಏಕೆ ಬರುತ್ತೀಯಾ? ಅವನು ಉತ್ತರಿಸುತ್ತಿದ್ದ, ಶಕ್ತಿ ನನ್ನಲ್ಲಿ ಇಲ್ಲ, ಶಕ್ತಿ ಮೇಲೆ ಇದೆ. ಒಂದು ಮೆಟ್ಟಿಲು, ಮತ್ತೊಂದು ಮೆಟ್ಟಿಲು. ಅವನು ನಿಧಾನವಾಗಿ ಏರುತ್ತಲೇ ಇದ್ದ. ಅವನ ಏಕೈಕ ಕನಸು ಸ್ವಾಮಿಯ ದರ್ಶನ. ಆ ದಿನ ಸ್ವಾಮಿ ಅವನ ಮುಂದೆ ಸ್ವತಃ ಬರಲಿದ್ದ. ರಹಸ್ಯ ಸಹಾಯ. ಒಂದು ದಿನ ಅವನ ಮುಂದೆ ಒಬ್ಬ ಯುವಕ ಬಂದ. ಸಾಧಾರಣ ವಸ್ತ್ರ, ಶಾಂತ ಮುಖ, ಕಣ್ಣುಗಳಲ್ಲಿ ಕರುಣೆ. ಅವನು ಕೇಳಿದ, ತಾತ, ನಾನು ಸಹಾಯ ಮಾಡಲಿ? ವೃದ್ಧನು ಅವನ ಕೈ ಹಿಡಿದ. ಅಸಾಧ್ಯವಾದುದು ಸಂಭವಿಸಿತು. ನೋವಿಲ್ಲದೆ, ತೂಕ ಇಲ್ಲದಂತೆ ಅವನು ಮೆಟ್ಟಿಲುಗಳನ್ನು ಏರುತ್ತಿದ್ದ. ದೇವಾಲಯದ ಬಳಿ ಬಂದಾಗ ಆ ಯುವಕ ಅದರಲ್ಲೇ ಕಾಣೆಯಾಗಿ ಬಿಟ್ಟ. ಆದರೆ ನಿಜವಾದ ರಹಸ್ಯ ಇನ್ನೂ ಬಾಕಿ ಇತ್ತು. ಸ್ವಾಮಿ ಎಂದೇ ಹೊರಬಂದ. ವೃದ್ಧನು ಒಳಗೆ ಹೋಗಿ ಸ್ವಾಮಿಯ ವಿಗ್ರಹವನ್ನು ನೋಡಿದಾಗ ಅವನು ನಡುಗಿದ. ಅದೇ ಮುಖ, ಅದೇ ಕಣ್ಣು, ಅದೇ ನಗು. ಅವನು ಕುಸಿದು ಬಿದ್ದ. ಕಣ್ಣೀರಿನಲ್ಲಿ ಹೇಳಿದ, ಸ್ವಾಮಿ, ನೀನೇ ನನ್ನ ಜೊತೆ ನಡೆದೆಯಾ? ಆ ಕ್ಷಣದಲ್ಲಿ ಅವನಿಗೆ ಉತ್ತರ ಸಿಕ್ಕಿತ್ತು. ನಿಜವಾದ ಭಕ್ತಿ ಇದ್ದರೆ ದೇವರು ಯಾವ ರೂಪದಲ್ಲಾದರೂ ಕಾಪಾಡುತ್ತಾನೆ. ಮನಸ್ಸಿನಲ್ಲಿ ಹೇಳಿ, ಓಂ ನಮೋ ವೆಂಕಟೇಶಾಯ. ಇದರಿಂದ ತಿರುಪತಿ ಬಾಲಾಜಿಯ ದೈವಿಕ ಕಥೆ ಸಂಪೂರ್ಣವಾಯಿತು. ಸ್ವಾಮಿ ವೆಂಕಟೇಶ್ವರನ ಕೃಪೆ ಸದಾ ನಿಮ್ಮ ಜೊತೆ ಇರಲಿ. ದಿವ್ಯ ಕ್ಯಾಫೆ ಕನ್ನಡ ಅನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.